ಬಿಜೆಪಿ ಸ್ಟ್ರಾಟಜಿ ಏನು? ಈಗ ನಮಗೆ ನಮ್ಮ ವರಿಷ್ಠರು ಯಾರಿಗೆ ವೋಟ್ ಹಾಕಬೇಕು ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾದ ಸೂಚನೆ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಮತದಾನವನ್ನು ನಾವು ಮಾಡಿದ್ದೀವಿ. ನಮಗೆ ಎರಡು ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ನಮ್ಗೆ ಯಾವುದು ಕೂಡ ಕಷ್ಟನೂ ಇಲ್ಲ. ನಮ್ಮಲ್ಲಿ ಯಾವುದೇ ಒಂದೇ ಒಂದು ಓಟು ಕೂಡ ಕ್ರಾಸು ಆಗೋದಿಲ್ಲ. ನಮ್ಗೆ ಈಗಾಗಲೇ ವಿಪ್ ಅನ್ನು ಕೂಡ ಇಶ್ಯೂ ಮಾಡಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಏನಿದೆ ಅವರು ಅಲ್ಲಿ ಬೇರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ತರ ಮಾತಾಡೋರೆ, ಇಂಡಿಪೆಂಡೆಂಟ್ ಜೊತೆಲಿ ಏನ್ ಮಾತಾಡೋರೆ ಅಂತಕ್ಕಂಥ ಮಾಹಿತಿ ನಮಗಿಲ್ಲ. ಬಟ್ ಅವರು ಕೂಡ ಬಹಳ ಉತ್ಸಾಹದಲ್ಲಿದ್ದಾರೆ. ನಾವು ಗೆಲ್ತೀವಿ ಅಂತಕ್ಕಂಥ ಒಂದು ಉತ್ಸಾಹದಲ್ಲಿದ್ದಾರೆ. ಸೊ ನಮ್ಮಲ್ಲಿ ಏನು ಹೆಚ್ಚುವರಿ ಮತಗಳಿರ್ಬೋದು, ಎರಡನೇ ಪ್ರಾಶಸ್ತ್ಯ ಮತವನ್ನು ಯಾರಿಗಾಗಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಮ್ಮಲ್ಲಿ ಸೂಚನೆ ಕೊಟ್ಟಾರೆ. ಆ ಪ್ರಕಾರ ಹಾಕಿದ್ವಿ. ಯಾಕಂದ್ರೆ ವೋಟ್ ಹಾಕೋದ್ರಿಂದ ಯಾರಿಗಾಗ್ತೀವಿ ಏನೋ ಅನ್ನೋದು ಕೂಡ ಅದು ನಾವು ಬಹಿರಂಗವಾಗಿ ಹೇಳಕ್ಕಾಗೋದಿಲ್ಲ ಅದರಲ್ಲಿ. ಆದರೆ ನಮ್ಮ ವಿಶ್ವಾಸ ಐತೆ, 3 ಜನ ಅಭ್ಯರ್ಥಿಗಳು ಗೆಲ್ತೀವಿ. ಅದರಲ್ಲಿ 3ನೇ ಅಭ್ಯರ್ಥಿ ಏನು ಜೆಡಿಎಸ್ ಇದೆ, ಆಶ್ಚರ್ಯಕರವಾದ ರೀತಿಯಲ್ಲಿ ಗೆಲ್ತಕ್ಕಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಇವತ್ತು ಕಾಂಗ್ರೆಸ್ ಅಲ್ಲೂ ಕೂಡ ಇವತ್ತು ಕ್ಯಾಬಿನೆಟ್ ವಿಚಾರದಲ್ಲಿರ್ಬೋದು, ಇನ್ನು ಸಾಕಷ್ಟು ಮಂತ್ರಿಗಳ ಆಕಾಂಕ್ಷಿ ಇರ್ಬೋದು, ಇವೆಲ್ಲ ಕೂಡ ಗೊಂದಲದ ಗೂಡಾಗಿ ಅಸಮಾಧಾನ ತುಂಬಿ ತುಳುಕ್ತಾ ಇದೆ. ಅದು ಯಾವ ರೀತಿ ತಿರುವು ತಗೊಳ್ತದೆ ಅಂತಕ್ಕಂಥದ್ದು ಫಲಿತಾಂಶ ಬಂದ ಮೇಲೆ ಗೊತ್ತಾಗ್ತದೆ. ಒಬ್ಬ ಅಭ್ಯರ್ಥಿಗೆ 30 ಓಟ್ ಹಾಕಿ ಹೇಳಿದ್ದಾರೆ ಸರ್. ಇಲ್ಲಿ ಒಬ್ಬ ಅಭ್ಯರ್ಥಿಗೆ ಓಟ್ 28 ಬೇಕಾಗುತ್ತೆ. ಇಲ್ಲ, ನಮ್ಗೇನು ಹೇಳಿಲ್ಲ. ನೀವು ಇಂಥವ್ರಿಗೆ ಓಟ್ ಹಾಕಿರಿ ಅಂತ ನಮ್ಗೆ ಹೇಳವ್ರೆ, ಅಂಥವ್ರಿಗೆ ಓಟ್ ಹಾಕಿರಿ. ಕಾಂಗ್ರೆಸ್ನ ಗೊಂದಲ ನಿಮಗೆ ಪ್ಲಸ್ ಆಗುತ್ತೆ ಅಂತ ಹೇಳ್ತೀವಿ. ನಮ್ದೇನಿಲ್ಲ, ನಮ್ ಬಿಜೆಪಿಗೆ ಏನು ಪ್ಲಸ್ ಮೈನಸ್ ಅಂತ ಏನಿಲ್ಲ. ನಮ್ದು ಏನ್ ಇವತ್ತು NDA ಇನ್ನೊಂದು ಅಭ್ಯರ್ಥಿ ಇದೆ, ಬಹಳ ಹತ್ತಿರದಲ್ಲೇ 3-4 ಕೋಟಿ ಕ್ರಾಸ್ ಆದ್ರೂ ಸಾಕು. ಯಾಕಂದ್ರೆ ಇಂಡಿಪೆಂಡೆನ್ಸ್ ಇದ್ದಾರೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆದ್ದಂತ ಉಚ್ಚೇಟ ಇದ್ದಾರೆ. ಅವ್ರದ್ದು ತೀರ್ಮಾನದ ಮೇಲೆ ಕೂಡ ಆಗ್ತದೆ. ಬಹುಶಃ ಇದು ಸೀಕ್ರೆಟ್ ವೋಟ್ ಆಗಿರೋದ್ರಿಂದ ಇಡೀ ದೇಶದಲ್ಲಿ ನೋಡಿರ್ಬೋದು ಯಾವ ತರ ತಾರುಮಾರು ಆಗಿದೆ. ಆ ತರದ ತಾರುಮಾರು ಕೂಡ ಕಾಂಗ್ರೆಸ್ ಕಡೆಯಿಂದ ಆಗಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಸರ್, NDA ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಪಕ್ಷೇತರನ್ನ ನೀವು ಮತ್ತೆ ಜೆಡಿಎಸ್ ಸಂಪರ್ಕ ಮಾಡಿದ್ದೀರಿ? ನಮ್ಮ ವರಿಷ್ಠರು ಸಂಪರ್ಕ ಮಾಡವ್ರೆ. ನಮ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ. ಯಾಕಂದ್ರೆ ಅದನ್ನ ಬಹಿರಂಗ ಮಾಡಕ್ಕಾಗೋದಿಲ್ಲ. ಸಂಪರ್ಕ ಮಾಡಿರ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.